ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆಬಿ ಗಿರಿಜಾ ರಾವ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ನಮ್ಮ ಈ ಸಂಚಿಕೆಯಲ್ಲಿ ಈ ಋತುಸ್ರಾವದ ಬಗ್ಗೆ ಸಾಕಷ್ಟು ಮಾತಾಡಿದೀವಿ. ಇವತ್ತು ಋತು ಬಂಧದ ಬಗ್ಗೆ ಮಾತಾಡೋಣ ಅಂತ ಕಳೆದ ವಾರನೇ ತಮ್ಮ ಹತ್ರ ನಾನು ಹೇಳಿದ್ದೆ. ಅದಕ್ಕೂ ಮೊದಲು ಕಳೆದ ವಾರ ಒಂದು ವಿಷಯ ನಾವು ಮರೆತು ಬಿಟ್ವಿ. ಈ ಋತುಸ್ರಾವ ಅತಿ ಹೆಚ್ಚು ಆದಾಗ ಬಹಳ ಗಾಬರಿ ಆಗ್ತಾರೆ. ಋತುಬಂಧ ಅಂದ್ರೆ ಸಂಪೂರ್ಣವಾಗಿ ನಿಂತು ಹೋಗೋದಕ್ಕೆ ಮುಂಚೆ ಆ ಥರ ಏನಾದ್ರೂ ವಿಪರೀತ ಜಾಸ್ತಿ ಆಗತ್ತಾ? ಹೌದು, ನೀವು ಹೇಳಿದ್ ಸರಿ. ಋತುಸ್ರಾವ ಶುರು ಆದಾಗ್ಲೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಬಿಗಿನಿಂಗ್ ಅಲ್ಲಿ ಫಸ್ಟ್ ಮುಟ್ಟಾಗಕ್ ಶುರು ಆದಾಗ. ಬಟ್ ಅದೇ ಕೊನೆ ಆಗುವಾಗ ಮಾತ್ರ ಮೋಸ್ಟ್ ಆಫ್ ದ ಟೈಮ್ಸ್ ಆಗೋದು ಜಾಸ್ತಿನೇ. ಇರ್ರೆಗ್ಯುಲರ್ ಆಗೂ ಆಗಬಹುದು, ಅಂದ್ರೆ ಮುಟ್ಟಿಲ್ದಿರೋ ಟೈಮಲ್ಲೂ ಬರಬಹುದು, ಬೇಗ ಬರುತ್ತೆ. ಪ್ಲಸ್ ಜಾಸ್ತಿನೂ ಬ್ಲೀಡಿಂಗ್ ಹೋಗುತ್ತೆ. ಅಂದ್ರೆ 28 ದಿನಕ್ಕೆ ಬರ್ತಾ ಇದ್ದಿದ್ದು 10 ದಿನಕ್ಕೂ ಬರ್ಬೋದು, 18 ದಿನಕ್ಕೂ ಬರಬಹುದು, 3 ತಿಂಗಳು ನಂತರನೂ ಬರ್ಬೋದು, 6 ತಿಂಗಳು ನಂತರನೂ ಬರಬಹುದು. ಹೌದು, ಅವಾಗ ವಿಪರೀತ ಜಾಸ್ತಿ ಇರುತ್ತೆ ರಕ್ತಸ್ರಾವ ಅಂತೀರಾ? ಹೌದು. ಇದು ನಾರ್ಮಲಿ ನಾವೇನ್ ಹೇಳ್ತೀವಿ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಶುರು ಟೈಮಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದೇ ಎಂಡ್ ಟೈಮಲ್ಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಶುರು ಟೈಮಲ್ಲಿ ಮೋಸ್ಟ್ಲಿ ಬರೀ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದಕ್ಕೆ ನಾವೇನು ಮಾಡೋದಿಲ್ಲ 2 ವರ್ಷ. ಆದ್ರೆ ಎಂಡ್ ಪೀರಿಯಡ್ ಅಲ್ಲಿ ಅದೇ ಜಾಸ್ತಿ ಇದ್ದರೆ ಅಥವಾ ಬೇಗ ಬರ್ತಾ ಇದ್ರೆ ಅವಾಗ ಸ್ಕ್ಯಾನು ಮಾಡಿಸ್ತೀವಿ. ಕೆಲವರಿಗೆ 100ರಲ್ಲಿ ಒಂದು 6 ಜನದಿಂದ ಒಂದು 10 ಜನದ ತನಕ ಬೇರೆ ತೊಂದರೆಗೂ ಆಗಬಹುದು ಈ ತರ ಋತುಸ್ರಾವ ಜಾಸ್ತಿ ಆಗೋದು. ಅದು ಎಂಡಲ್ಲಿ. ಅದಕ್ಕೋಸ್ಕರ ಬೇರೆ ಟೆಸ್ಟ್ಗಳು ಅಂದ್ರೆ ಬ್ಲಡ್ ಟೆಸ್ಟ್ಗಳು ಚೆಕ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದೇ ನಮ್ಮ ಗರ್ಭಕೋಶದ ಲೈನಿಂಗ್ ಎಷ್ಟು ದಪ್ಪ ಇದೆ ಅಂತ. ಅದ್ ಗರ್ಭಕೋಶದ ಲೈನಿಂಗ್ ಏನಾದ್ರು ಸ್ವಲ್ಪ ದೊಡ್ಡದಾಗಿದ್ರೆ ಸ್ವಲ್ಪ ಒಂದು ಸ್ಮಾಲ್ DNC ತರ, ಅಂದ್ರೆ ಕ್ಲಿನಿಕಲ್ಲೇ ಮಾಡೋ ಅಂತದ್ದು, ದೊಡ್ಡ DNC ಏನಲ್ಲ, ಸ್ವಲ್ಪ ಚೆಕ್ ಮಾಡೋದಕ್ಕೋಸ್ಕರ ಮಾಡಿಸಿ ಅಂತ ಹೇಳ್ತೀವಿ. ಅದಾದ ಮೇಲೆ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸಫರ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಇಲ್ಲ, ಆಗೋ ಅಂತ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ತೀರಾ ಹೆಚ್ಚಾದ್ರೂ ವೈದ್ಯರಿದ್ದಾರೆ, ಕಡಿಮೆ ಆದ್ರೂ ವೈದ್ಯರಿದ್ದಾರೆ. ವೈದ್ಯರ ಹತ್ರ ನೀವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಗಾಬರಿ ಆಗೋದು ಬೇಡ ಅನ್ನುವ ಭರವಸೆ ನಿಮ್ಮದು. 100%. ಡಾಕ್ಟರ್ ಗಿರಿಜಾ ಅವರೇ, ಋತು ಬಂಧ ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆಗುತ್ತೆ? ಕೆಲವರಿಗೆ 30 ವರ್ಷಕ್ಕೆ ನಿಂತು ಹೋಗುತ್ತೆ ಅಂತ ಕೂಡ ಕೇಳಿದ್ದೇವೆ. ಹೌದು, ನಾರ್ಮಲಿ ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ 45 ವರ್ಷದಿಂದ 55 ವರ್ಷದ ತನಕ ಅಂತ ಹೇಳ್ತೀವಿ. 50 ವರ್ಷ ಅಂತ ಇಟ್ಕೋಬಹುದು. ಇವಾಗ 40 ವರ್ಷಕ್ಕಿಂತ ಬೇಗ ಆಯ್ತು ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ, ತುಂಬಾ ಬೇಗ ಆಗಿದೆ ಇವರಿಗೆ, ತುಂಬಾ ಟೆಸ್ಟ್ಗಳನ್ನೇನ್ ನಾವು ಮಾಡ್ಸಲ್ಲ, ಇಷ್ಟು ಬೇಗ ನಿಂತು ಹೋಗಿದೆಯಲ್ಲ, ಏನೇನ್ ತೊಂದರೆ ಆಗಬಹುದು ಅದನ್ನ ಸಾರ್ಟ್ ಔಟ್ ಮಾಡಕ್ಕೆ, ಅಥವಾ ಅದು ಆಗದೇ ಇರ್ಲಿ ಅನ್ನೋ ಒಂದ್ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ ಶುರು ಮಾಡ್ಕೋತೀವಿ. ಸಾಮಾನ್ಯವಾಗಿ ಈ ಋತು ಬಂದ ಆದ ಕೂಡಲೇ ಸಾಕಷ್ಟು ಹೆಣ್ಮಕ್ಳಿಗೆ ಸಂತೋಷನೇ ಆಗುತ್ತೆ, ಸದ್ಯ ಮುಗಿತಪ್ಪ ಪ್ರತಿ ತಿಂಗಳ ತಾಪತ್ರಯ ಅಂತನ್ಬಿಟ್ಟು. ಆದ್ರೆ ನೀವು ವೈದ್ಯರ ಹತ್ರ ಹೋಗಿ ಒಂದ್ಸಲ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹೌದು, 40 ವರ್ಷಕ್ಕಿಂತ ಕಮ್ಮಿ ಏಜ್ ಅಲ್ಲಿ ಆಗೋಯ್ತು ಅಂತ ಹೇಳಿದ್ರೆ ಅವಾಗ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗ್ಬೇಕು. ಏನೇನ್ ಆಗುತ್ತೆ ಅಂತ ಹೇಳ್ತೀನಿ, ಅದಕ್ಕೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾತಕ್ ವೈದ್ಯರ ಹತ್ರ ಹೋಗ್ಬೇಕು ಅಂತ. ಹೌದು, ಪ್ರೆಗ್ನೆನ್ಸಿ ಆಗಲ್ಲ ಅನ್ನೋದು ಒಂದು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಮೂಳೆಗಳಿದೆಯಲ್ಲ ಅದು ಸಾಫ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಕ್ಯಾಲ್ಸಿಯಂ, ವೈಟಮಿನ್ ಡಿ ಇವಾಗ ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೊಡ್ತಾ ಇದೀವಿ. ಆ ಏಜ್ ಮಾತ್ರ ಅಂತ ಅಲ್ಲ, ಚಿಕ್ಕವರಿಗೂ ಚೆಕ್ ಮಾಡಿಸ್ತೀವಿ, ಕೊಡ್ತೀವಿ. ಈ ಏಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಈಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಬರೀ ನಮ್ದು ಮುಟ್ಟಿಗೆ ಮಾತ್ರ ಅಷ್ಟೇ ಅಲ್ಲ, ಬೋನಿನ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಅದನ್ನ ಮೇಂಟೈನ್ ಮಾಡುವಂತ ಹಾರ್ಮೋನ್ ಅದು. ಅಷ್ಟೇ ಅಲ್ದಿರ ಹೃದಯಕ್ಕೆ ಪ್ರೊಟೆಕ್ಟಿವ್ ಹಾರ್ಮೋನ್. ಸೊ ಇದು ಕಮ್ಮಿ ಆದ ತಕ್ಷಣ ನಮ್ದು ಹಾರ್ಟ್
ಹಾರ್ಟ್ ಅಟ್ಯಾಕ್ ರಿಸ್ಕ್, ಸ್ಟ್ರೋಕ್ ರಿಸ್ಕ್, ಆಸ್ಟಿಯೋಪೊರೋಸಿಸ್ ರಿಸ್ಕ್, ಮೂಳೆ ಮುರಿತದ ಸಂಭವಗಳು ಕೂಡ ಹೆಚ್ಚಾಗಿದೆ. ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ನಮ್ಗೆ. 40 ವರ್ಷ ಅಂತ ಪುಸ್ತಕದಲ್ಲಿ ಬರ್ತಿದ್ರು 45 ವರ್ಷಕ್ಕಿಂತ ಕಮ್ಮಿಗೆ ಮುಟ್ಟು ನಿಂತು ಹೋದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಬನ್ನಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಆವಾಗ ನಾವು HRT ಅಥವಾ ಆ ಹಾರ್ಮೋನ್ಸ್ ನಾವು ಕೊಡೋದ್ರಿಂದ ಈ ರಿಸ್ಕ್ಗಳು ಕಮ್ಮಿ ಆಗುತ್ತೆ. ಋತುಬಂಧ ಆದಾಗ ಮಹಿಳೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಮಾನಸಿಕವಾಗಿ ಕೂಡ ಆಕೆ ಸಾಕಷ್ಟು ತೊಳಲಾಡ್ತಾಳೆ ಅಲ್ವೇ? ಹೌದು ಹೌದು. ತುಂಬಾ ಜನ ನಮ್ಮ ಹತ್ರ ಬರೋದೇನಕ್ಕೆ ಅಂತ ಹೇಳಿದ್ರೆ ಹಾಟ್ ಫ್ಲಶಸ್ ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ? ಹಾಟ್ ಫ್ಲಶಸ್ ಅಂದ್ರೆ ಸಡನ್ ಆಗಿ ಮುಖ ಎಲ್ಲ ಕೆಂಪಾಗೋದು, ಬಿಸಿ ಬಿಸಿ ಅನ್ಸೋದು. ತಣ್ಣಗೆ AC ಕೆಳಗೆ ಕೂತಿರ್ಬೋದು, ಸಡನ್ ಆಗಿ ಎಲ್ಲ ಬಿಸಿ ಬಿಸಿ ಆಗುತ್ತೆ, ಅದಕ್ಕೆ ಹಾಟ್ ಫ್ಲಶಸ್ ಅಂತೀವಿ. ಅದು ತುಂಬಾ ಕಾಮನ್. ಇನ್ನೊಂದಂದ್ರೆ ಸ್ವೆಟ್ಟಿಂಗ್. ಅಗೇನ್ AC ನಲ್ಲೇ ಕೂತಿರ್ಬೋದು, ಫ್ಯಾನ್ ಕೆಳಗೆ ಕೂತಿರ್ಬೋದು, ಸಡನ್ ಆಗಿ ಸ್ವೆಟ್ಟಿಂಗ್, ಮೈ ತುಂಬಾ ಬೆವರ್ತಾ ಇದೀನಿ ಅಂತ. ರಾತ್ರಿ ಹೊತ್ತು ಬಹಳಷ್ಟು ಬರುತ್ತೆ, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಕೋಲ್ಡ್ ಸ್ವೆಟ್ ಅಂತ ಹೇಳ್ತೀವಿ. ತುಂಬಾ ಜನ ಈ ತೊಂದರೆಗೆ ಬರ್ತಾರೆ ನಮ್ಮ ಹತ್ರ, ನಮ್ ಕೈಲಿ ಇದ್ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅಂತ. ಇದ್ ಅಲ್ದಿರ ಇನ್ನೇನೇನ್ ತೊಂದರೆ ಬರುತ್ತೆ. ನಿದ್ದೆ ಸರಿಯಾಗದೆ ಇರ್ಬೋದು, ಬ್ರೈನ್ ಫ್ರೀಸ್ ಅಂತ ಹೇಳ್ತೀವಿ. ಬೇಗ ಬೇಗ ಯೋಚನೆ ಮಾಡೋ ಕೆಪಾಸಿಟಿ ಆಗ್ಲಿ, ನ್ಯಾಪಿಸ್ಕೊಳ್ಳೋ ಕೆಪಾಸಿಟಿ ಆಗ್ಲಿ, ತಠಾರ್ ಅಂತ ಉತ್ತರ ಕೊಡೋ ಕೆಪಾಸಿಟಿ ಆಗ್ಲಿ, ಅದೆಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಆಮೇಲೆ ಖಿನ್ನತೆ ಅಂದ್ರೆ ಡಿಪ್ರೆಷನ್, ಆತಂಕ ಅಂದ್ರೆ ಆಂಗ್ಸೈಟಿ, ಆ ತರ ಜಾಸ್ತಿ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಅದನ್ನು ನೋಡ್ತಾ ಇದೀವಿ. ಮೂಳೆಗಳ ನೋವು ಶುರು ಆಗುತ್ತೆ. ಆಸ್ಟಿಯೋಪೊರೋಸಿಸ್ ಹೇಳ್ದೆ ಹೌದು, ಫ್ರಾಕ್ಚರ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ. ಅದಷ್ಟೇ ಅಲ್ದಿರ ಮೂಳೆಗಳ ನೋವು, ಜಾಯಿಂಟ್ ಪೇನ್, ಆರ್ಥ್ರೈಟಿಸ್ ತರ ಪೇನ್ಗಳು ಎಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ಪ್ಯಾಲ್ಪಿಟೇಷನ್ ಅಂದ್ರೆ ಹೃದಯ ಬೇಗ ಬೇಗ ಬಡ್ಕೊಳ್ಳೋದು, ಅನ್ಕಂಫರ್ಟಬಲ್ ಆಗಿ ಬಡ್ಕೊಳ್ಳೋದು, ಹೊಟ್ಟೆ ಜಾಗದಲ್ಲಿ ದಪ್ಪ ಆಗೋದು. ಹೊಟ್ಟೆ ಎಲ್ಲ ಋತುಬಂಧ ಆದ ಕೂಡ್ಲೆ ಹೆಣ್ಮಕ್ಳು ತುಂಬಾ ದಪ್ಪ ಆಗ್ಬಿಡ್ತಾರೆ. ನಾನು ಕಡಿಮೆ ತಿಂತೀನಿ ಅಂತ ಕೂಡ ಹೇಳ್ತಾರೆ, ಆದ್ರೂ ದಪ್ಪ ಆಗಿದ್ದೀನಿ. ಇದು ಕಾರಣ ಋತುಚಕ್ರ ನಿಂತಿರೋದು ಅಂತ ನಾವು ಸುಲಭವಾಗಿ ಹೇಳಬಹುದು. ಸುಲಭವಾಗಿ ಹೇಳಲಿಕ್ಕಾಗಲ್ಲ. ಒಂದು ಪಾರ್ಟ್ ಮಾತ್ರ ಇದಕ್ಕೆ ಸಂಬಂಧ, ಇನ್ನೊಂದು ಪಾರ್ಟ್ ಬಂದು ನೀವೇನ್ ತಿಂತಾ ಇದ್ದೀರಾ, ಎಷ್ಟು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, ಎಷ್ಟು ಕೂತು ತಿಂತಾ ಇದೀವಿ, ಅದನ್ನು ವೆರಿ ಇಂಪಾರ್ಟೆಂಟ್. ಆದ್ರೆ ಕೂತು ತಿಂತಾ ಇದ್ದೀರಾ ಅಂತ ಹೇಳ್ತೀರಾ ತಾವು. ಆದ್ರೆ ಈ ಋತುಬಂಧ ಆದ ನಂತರ, ಈ ಋತುಚಕ್ರ ನಿಂತ ನಂತರ ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೆ ಹೆಣ್ಮಕ್ಳಲ್ಲಿ. ಮೊದಲಿನಷ್ಟು ವೇಗವಾಗಿ ಕೆಲಸ ಮಾಡೋಕ್ ಆಗೋದಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ ಎಲ್ಲಾದ್ರಲ್ಲೂ. ಹೌದು, ಇದನ್ನು ಕೂಡ ಗಮನಿಸಬೇಕು. ಬರೀ ದೇಹ ಮಾತ್ರ ಅಲ್ಲ, ಮನಸ್ಸು, ಬ್ರೈನ್ ಹೇಗೆ ಕೆಪಾಸಿಟಿ ಯಾವ ತರ ವರ್ಕ್ ಮಾಡುತ್ತೆ, ಎಲ್ಲದ್ರಲ್ಲೂ ಚೇಂಜಸ್ ನಾವು ನೋಡ್ತೀವಿ. ಇಷ್ಟೇ ಅಲ್ಲ, ಒಂದದಲ್ಲಿ ಅನಿಯಂತ್ರಿತ ಮೂತ್ರ, ಪದೇ ಪದೇ ಮೂತ್ರ ಹೋಗ್ಬೇಕು ಅನ್ನೋದು, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರದ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಅಂದ್ರೆ ಗರ್ಭಕೋಶ ಕೆಳಗ್ ಬರ್ತಾ ಬರ್ತಾ ಒಂದ ಶುರು ಮಾಡೋದ್ ಕಷ್ಟ ಆಗತ್ತೆ, ಒಳಗಡೆ ಪುಷ್ ಮಾಡಿ ಒಂದ ಮಾಡ್ಬೇಕಾಗಿ ಬರುತ್ತೆ. ಒಂದು ಅಂತ ಅಲ್ಲ, ಎರಡು ಅಂತಲ್ಲ, ಸಾಕಷ್ಟು ಕಡೆ ತೊಂದರೆಗಳಾಗುತ್ತೆ. ಡಾಕ್ಟ್ರೆ, ನೀವು ಹೇಳೋ ಇದನ್ನೆಲ್ಲ ಕೇಳ್ಬಿಟ್ರೆ ಋತುಚಕ್ರ ಇರ್ಲಪ್ಪ ನಮ್ಮ ಜೀವನ ಪರ್ಯಂತ ಅಂತ ಅನ್ಕೊಂಡ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಇದಕ್ಕೇನಾದ್ರೂ ಪರಿಹಾರ ಉಂಟೆ ಈ ತರದ ಎಲ್ಲ ಸಮಸ್ಯೆಗಳಿಗೆ? OS ಇದೆ. ಮತ್ತೆ ನಾವು ವಾಪಸ್ ಹೋಗ್ಬಿಟ್ಟು ಅದೇ PCOS ಮಾತಾಡಿದ್ವಲ್ಲ, ಏನ್ ಹೇಳಿದ್ವಿ ಹೇಳಿ? ನಮ್ಮ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೋಬೇಕು. ಎಸ್, ಇದಕ್ಕೂನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಜೀವನ ಶೈಲಿ ಅಳವಡಿಕೆ. ಯಾವ್ಯಾವ ತರ ನಾವು ಜೀವನ ಶೈಲಿನ ನಾವು ಚೇಂಜ್ ಮಾಡ್ಕೋಬಹುದು, ಊಟ ಯಾವ ತರ ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ. ಕಾಫಿ ಸ್ವಲ್ಪ ಕೆಫೀನ್ ಕಮ್ಮಿ ಮಾಡಿ ಅಂತ ಹೇಳ್ತೀವಿ, ಆಲ್ಕೋಹಾಲ್, ಸ್ಮೋಕಿಂಗ್ ಎಲ್ಲ ಬಿಡಿ ಅಂತೀವಿ. ಆಮೇಲೆ ವ್ಯಾಯಾಮ, ಎಕ್ಸರ್ಸೈಸ್ ಅದನ್ನು ರೆಗ್ಯುಲರ್ ಆಗಿ ಮಾಡಿ ಅಂತ ಹೇಳ್ತೀವಿ. ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸಸ್ ಇಂಪಾರ್ಟೆಂಟ್. ಯಾತಕ್ಕೆ? ಆಸ್ಟಿಯೋಪೊರೋಸಿಸ್ ಕಮ್ಮಿ ಮಾಡಕ್ಕೆ. ಯಾವ್ಯಾವ ತರ ಎಕ್ಸರ್ಸೈಸ್ ಅಪ್ಪ ಅದು ವೇಟ್ ಬೇರಿಂಗ್ ಅಂತ ಹೇಳಿದ್ರೆ ರನ್ನಿಂಗು, ಸ್ವಿಮ್ಮಿಂಗು, ಯೋಗ, ಏರೋಬಿಕ್ ಎಕ್ಸರ್ಸೈಸಸ್ ಅಂತಾನು ಹೇಳ್ತಾರೆ. ಇದೆಲ್ಲಾನು ನಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಯೋಗ, ಧ್ಯಾನ, ಪ್ರಾಣಾಯಾಮ ಅವುಗಳು ಹೆಲ್ಪ್ ಆಗುತ್ತೆ. ಇದೆಲ್ಲಾನು ಜೀವನ ಶೈಲಿ ಸುತ್ತು ಇರೋ ಟ್ರೀಟ್ಮೆಂಟ್ಸ್. ಇದು ಅಲ್ಲದೀರ ಇನ್ಯಾವ ತರ ಟ್ರೀಟ್ಮೆಂಟ್. ಇನ್ನೊಂದು ಬಂದು ನಾವು ಮೆಡಿಸಿನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದ್ರೊಳಗೆ ಹಾರ್ಮೋನಲ್ ಇರ್ಬೋದು, ನಾನ್ ಹಾರ್ಮೋನಲ್ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ CBT ಅಂತ ಹೇಳ್ತೀವಿ. ಅದನ್ನು ನಾವು ಇವಾಗ ತುಂಬಾ ಒಪ್ಕೊಂಡ್ಬಿಟ್ಟಿದೀವಿ, ಅದು ಹೆಲ್ಪ್ ಆಗುತ್ತೆ ಅಂತ. CBT ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಅದನ್ನು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಅದಕ್ಕೆ ಈ ಮೂರು ಎಲ್ಲಾನು ಎಲ್ಲಾ ತರ ತೊಂದರೆಗೂ ಹೆಲ್ಪ್ ಆಗುತ್ತಾ? ಇಲ್ಲ. ಅದನ್ನ ನೀವು ನಮ್ಮ ಹತ್ರ ಬಂದಾಗ ನಾವು ಚರ್ಚೆ ಮಾಡಿ ಹೇಳ್ತೀವಿ. ಇವಾಗ ಹಾಟ್ ಫ್ಲಶ್, ನೈಟ್ ಸ್ವೆಟ್ಸ್ ಅವರೆಲ್ಲ ಇರೋರಿಗೆ HRT ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಈ HRT ಅಂತ ಹೇಳಿದ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ. ನಿಮಗೆ ಯೂಟ್ರಸ್ ಇದೆಯೋ ಇಲ್ವೋ, ಬೇರೆ ಇನ್ನೇನ್ ತೊಂದರೆ ಇತ್ತು ಅದನ್ನೆಲ್ಲ ನಾವು ನೋಡ್ಕೊಂಡು ಬರೀ ಈಸ್ಟ್ರೋಜನ್ ಬೇಕಾ ಅಥವಾ ಪ್ರೊಜೆಸ್ಟ್ರಾನು ಬೇಕಾ, ಟ್ಯಾಬ್ಲೆಟ್ ತರ ಕೊಡೋಣವಾ, ಕ್ರೀಮ್ ತರ ಕೊಡೋಣವಾ ಅಥವಾ ಪ್ಯಾಚಸ್ ತರ ಕೊಡೋಣವಾ ಅಂತ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ಅಷ್ಟು ಸುಲಭವಾಗಿ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಆಗುತ್ತೆ. ಆಸ್ಟಿಯೋಪೊರೋಸಿಸ್ಗೆ ಬೆಟರ್ ಆಗುತ್ತೆ. ಆಯ್ತಾ, ಹೇಳ್ತಾರೆ ಓ ನನ್ಗೆ ಲವಲವಿಕೆ ಚೆನ್ನಾಗ್ ಬಂತು, ನನ್ ಥಿಂಕಿಂಗ್ ಕೆಪಾಸಿಟಿ ಚೆನ್ನಾಗಾಯ್ತು ಅಂತಾನು ಹೇಳ್ತಾರೆ ಎಷ್ಟೊಂದ್ ಜನ. ಈಗ ಒಬ್ಬ ಹೆಣ್ಣು ಮಗಳಿಗೆ ಋತುಬಂಧ ಆದ ನಂತರ ಆಕೆ ಬಹಳ ಖುಷಿಯಾಗಿರ್ತಾಳೆ, ಮುಗೀತು ನನ್ನ ಪ್ರತಿ ತಿಂಗಳ ತೊಂದರೆ ಅಂತ. ಆದ್ರೆ ಇದ್ದಕ್ಕಿದ್ದಂಗೆ ದುತ್ತಂತ ಒಂದಿನ ಆಕೆಗೆ ರಕ್ತಸ್ರಾವ ಶುರು ಆಗ್ಬಿಡುತ್ತೆ. ಯಾಕಾಗುತ್ತೆ ಡಾಕ್ಟರ್ ಈ ತರ ಇದ್ದಕ್ಕಿದ್ದಾಗೆ? ತುಂಬಾ ಜನಕ್ಕೆ ಆಗದಿದ್ರು ಸಾಕಷ್ಟು ಜನ ನಮ್ಗೆ ಬರ್ತಾರೆ, ಎಷ್ಟೊಂದ್ ಜನ ಬರೋದಿಲ್ಲ. ಕಾಮನ್ ಆಗಿ ಯಾಕಾಗತ್ತೆ ಅಂತ ಹೇಳಿದ್ರೆ ಯೋನಿ ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ, ಡ್ರೈನೆಸ್ ಜಾಸ್ತಿ ಆಗ್ಬಿಟ್ಟು ಒಂದು ಚೂರು ಬ್ಲೀಡಿಂಗ್ ಆಗುತ್ತೆ. ಬಟ್ ಅಷ್ಟೇ ಅಲ್ದಿರ ಈ ಏಜ್ ಗ್ರೂಪ್ ಅಲ್ಲಿ 100 ಜನಕ್ಕೆ ಈ ತರ ಆಯ್ತು ಅಂದ್ರೆ ಅದ್ರೊಳಗೆ 10 ಜನಕ್ಕೆ ಕ್ಯಾನ್ಸರ್ ಇರೋ ರಿಸ್ಕ್ ಇರುತ್ತೆ. ಕ್ಯಾನ್ಸರೇ ಆಗ್ಬೇಕು ಅಂತಲ್ಲ, ಕ್ಯಾನ್ಸರ್ ಜೊತೆಗೆ ಬೇರೆ ತರ ತೊಂದರೆಗಳು ಇರುತ್ತೆ. ಆ 10 ಜನನ ನಾವು ಹುಡುಕ್ಬೇಕು ಈ 100 ಜನದಲ್ಲಿ. ಅದು ಒಂದು ಕಾರಣಕ್ಕೋಸ್ಕರ ಡಾಕ್ಟರ್ ಹತ್ರ ಬನ್ನಿ ಅಂತ ಹೇಳ್ತೀವಿ. ನೀವು ನಮ್ಮ ಹತ್ರ ಬಂದ್ರೆ ನಾವು ಫಸ್ಟ್ ಸ್ಕ್ಯಾನ್ ಅಂತ ಮಾಡಿಸ್ತೀವಿ. ಆ ಸ್ಕ್ಯಾನ್ ಅಲ್ಲಿ ಗರ್ಭಕೋಶದ ಲೈನಿಂಗ್ ಎಷ್ಟು ದಪ್ಪ ಇದೆ ಅಂತ ನೋಡ್ತೀವಿ. ಆ ಲೈನಿಂಗ್ ಸಣ್ಣ ಇದೆ ಅಂತ ಹೇಳಿದ್ರೆ ನಾವು ಏನೂ ಮಾಡೋದಿಲ್ಲ. ಇದು ಮೆಜಾರಿಟಿ ಆಫ್ ದ ಜನಕ್ಕಾಗೋ ಟ್ರೀಟ್ಮೆಂಟ್ ಅಷ್ಟೇನೆ. ಇನ್ನು ಕೆಲವರಿಗೆ ಆ ಲೈನಿಂಗ್ ಅನ್ನೋದು ತುಂಬಾ ದಪ್ಪ ಇರುತ್ತೆ. ಅವಾಗ ನಾವು DNC ತರ ಮಾಡಿ ಅದ್ರೊಳಗೆ ಏನಾದ್ರು ತೊಂದರೆ ಇದೆಯಾ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಈ ಸಮಯದಲ್ಲೇನೆ ಗರ್ಭಕಂಠದ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅಂತ ಕೂಡ ಕೇಳಿದ್ದೇವೆ. ಹೌದು, ಈ ಏಜ್ ಗ್ರೂಪ್ ಅಲ್ಲಿ ಗರ್ಭಕೋಶದ ಲೈನಿಂಗ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಅದೇನೇನೆ ಚೆಕ್ ಮಾಡಿದಾಗ ಕ್ಯಾನ್ಸರ್ ಇದೆ ಅಥವಾ ಪ್ರೀ ಕ್ಯಾನ್ಸರ್ ಇದೆ ಅಥವಾ ಅರ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಈ ಗರ್ಭಕೋಶದ ಕ್ಯಾನ್ಸರ್ ಮಾತ್ರ ಕ್ಯೂರಬಲ್ ಕ್ಯಾನ್ಸರ್. ಇದು ಅದಕ್ಕೋಸ್ಕರ ಯಾವುದೋ ಒಂದು ಲಸಿಕೆ ಇದೆ ಅಂತ ಕೂಡ ಕೇಳ್ತಾ ಇದ್ವಿ. ಗರ್ಭಕೋಶದ ಬಾಯಿಗೆ ಆಗೋ ಕ್ಯಾನ್ಸರ್ ಇದೆಯಲ್ಲ, ಇದು ನಮ್ಮ ಬಾಡಿನಲ್ಲಿ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಆಗೋದಕ್ಕೆ ಮುಂಚೆನೆ ಆಗದೆ ಇರೋ ಹಾಗೆ ತಡೆಗಟ್ಟಬಹುದಾದ ಕ್ಯಾನ್ಸರ್. ಹೇಗೆ ತಡೆಗಟ್ಟಬಹುದು? ನಾವು ಒಂದು ಲಸಿಕೆ ಕೊಡೋದ್ರಿಂದ, ಇನ್ನೊಂದು ಪ್ಯಾಪ್ಸ್ಮಿಯರ್ ಅಂತ ಇದೆ, ಅದನ್ನ ಮಾಡೋದ್ರಿಂದ. ಲಸಿಕೆಯನ್ನ ನಾವು ಬೆಸ್ಟ್ ಏಜ್ ಗ್ರೂಪ್ ಅಂತ ಹೇಳಿದ್ರೆ 9 to 12 ಇಯರ್ಸ್ ಕೊಡೋದು, 26 ವರ್ಷ ತನಕ ಕೊಡಬಹುದು ಅಂತ ನಾವು ಹೇಳ್ತೀವಿ. ಇವಾಗ ನಮ್ಮ ಹತ್ರ ಬಂದಾಗ ನಾವು ಇನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ. 2 ಡೋಸ್ ಕೊಡ್ಬೇಕಾ, 3 ಡೋಸ್ ಕೊಡ್ಬೇಕಾ, ಎಷ್ಟು ಪ್ರಿವೆಂಟ್ ಆಗತ್ತೆ ಅಂತ. ಯಾತಕ್ಕೆ ನಮ್ಗೆ ಲಸಿಕೆ ಕೊಡ್ಬೋದು ಅಂತ ಹೇಳ್ತೀನಿ ಕೇಳಿ. ಈ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದೆಯಲ್ಲ, ಈ ಕ್ಯಾನ್ಸರ್ ಬಂದು ವೈರಸ್ ಇಂದ ಆಗೋ ಕ್ಯಾನ್ಸರ್. ಆ ಕಾರಣಕ್ಕೆ ನಾವು ಲಸಿಕೆ ಕೊಟ್ಟು ಆ ಮೆಜಾರಿಟಿ ಕ್ಯಾನ್ಸರ್ ನ ನಾವು ಕಮ್ಮಿ ಮಾಡಬಹುದು. ರಿಸ್ಕ್ 100% ಕ್ಯಾನ್ಸರ್ ರಿಸ್ಕ್ ನ ಕಮ್ಮಿ ಮಾಡಕ್ ಆಗಲ್ಲ. 100% ನಾವು ಪ್ರಿವೆಂಟ್ ಮಾಡಕ್ ಲಸಿಕೆಯಿಂದ ಆಗದೆ ಇರೋದ್ರಿಂದ ಪ್ಯಾಪ್ಸ್ಮಿಯರ್ ನ ನಾವು ಇನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀವಿ. ಇನ್ನು ಈ ಋತು ಬಂದ ಆದ ನಂತರ ಮಹಿಳೆಯ ಜೀವನ ಸಂಗಾತಿಯ ಪಾತ್ರ ಕೂಡ ಬಹಳ ದೊಡ್ಡದು. ಅದನ್ನು ಕೂಡ ಒಂದು ಕಿವಿ ಮಾತನ್ನ ನಾವು ಹೇಳ್ಬೇಕಾಗಿದೆ. ಹೌದು, ಋತು ಬಂದ ಆದ ಮೇಲೆ ಲೈಂಗಿಕ ಶಕ್ತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಏನಕ್ಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಈಸ್ಟ್ರೋಜನ್ ಹಾರ್ಮೋನ್ ಬಂದ್ಬಿಟ್ಟು ಯೋನಿನಲ್ಲಿ ಮಾಯಿಶ್ಚರೈಸ್ ತರ ಮಾಡುತ್ತೆ. ಅದಕ್ಕೆ ನಮಗೆ ಆಸಕ್ತಿ ಇರುತ್ತೆ. ಆಮೇಲೆ ಲೈಂಗಿಕ ಕ್ರಿಯೆ ಆಗೋ ಟೈಮಲ್ಲಿ ನೋವು ಇರೋದಿಲ್ಲ. ಯಾತಕ್ಕೆ ಅಂದ್ರೆ ಡ್ರೈ ಇರೋದಿಲ್ಲ. ಬಟ್ ಅದೇ ಮುಟ್ಟು ನಿಂತು ಹೋದ ಮೇಲೆ ಯೋನಿ ಅನ್ನೋದು ಡ್ರೈ ಆಗ್ಬಿಡುತ್ತೆ. ಆಸೆ ಇರಬಹುದು, ಆಸೆ ಇರಲ್ಲ ಅಂತ ಅಲ್ಲ. ಅಲ್ಲಿ ಡ್ರೈ ಇರೋ ಕಾರಣಕ್ಕೆ ಸ್ವಲ್ಪ ನೋವಾಗ್ಬೋದು, ಗಾಯ ಆಗ್ಬೋದು. ಅವಾಗ ಬಾಡಿ ಏನ್ ಮಾಡುತ್ತೆ ಅಂದ್ರೆ ಅದನ್ನ ನಿರಾಕರಿಸ್ಬಿಡುತ್ತೆ. ನಮಗೆ ಗೊತ್ತಿಲ್ದಿರ ನಮ್ಮ ತಲೆಯಲ್ಲೇ ಆಗ್ತಾ ಇರೋ ಕ್ರಿಯೆ ಅದು. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬಹುದು. ಅದೇ ಹಾರ್ಮೋನ್ ನ ಕ್ರೀಮ್ ತರ ಕೊಡ್ತೀವಿ ಕೆಳಗಡೆ ಯೂಸ್ ಮಾಡಿ ಅಂತ. ಆ ಕ್ರೀಮು ಇದಕ್ ಮಾತ್ರ ಅಲ್ದಿರ, ಅಂದ್ರೆ ಲೈಂಗಿಕ ಕ್ರಿಯೆಗೆ ಅಷ್ಟೇ ಅಲ್ದಿರ, ಇವಾಗ ರಿಕರೆಂಟ್ UTI ಅಂತ ಹೇಳದ್ನಲ್ಲ, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್, ಅದಕ್ಕೂನು ಕಮ್ಮಿ ಮಾಡೋದಕ್ಕೂನು ಇದು ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲಾನು ಹೆಲ್ಪ್ ಮಾಡೋ ಕೆಪಾಸಿಟಿ ಈಗಿನ ಮೆಡಿಸಿನ್ ಅಲ್ಲಿ ನಮ್ಗಿದೆ. ಏನಂದ್ರೆ ಉಪಯೋಗಿಸ್ಕೊಳ್ಳಕ್ಕೆ ಜನ ಓಪನ್ ಆಗಿರ್ಬೇಕು ಅಷ್ಟೇ. ಮತ್ತೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ, ವೈದ್ಯರ ಹತ್ರ ತಮ್ಮ ತೊಂದರೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವರು ಬಿಚ್ಚು ಮನಸ್ಸಿನಿಂದ ನಿಮ್ಮ ಹತ್ರ ಬಂದಾಗ ನೀವು ಕೂಡ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡೋದಕ್ಕೆ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಹೌದು, ಏನೋ ತೊಂದರೆಗೆ ಅಂತ ಬರ್ತಾರೆ ಅಷ್ಟೇ. ಬಟ್ ನಮ್ಮ ಹತ್ರ ಒಂದದ್ದು ತೊಂದರೆ ಇದೆ ಅಂತ ಹೇಳ್ಕೊಳ್ಳೋದಾಗ್ಲಿ, ಇವಾಗ ಕಕ್ಕ ನಂಬರ್ 2 ಲೀಕ್ ಆಗುತ್ತೆ ಅಂತ ಹೇಳ್ಕೊಡೋದಾಗ್ಲಿ, ಅಥವಾ ಈ ತರ ಲೈಂಗಿಕ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ಳೋದ್ರಲ್ಲಾಗ್ಲಿ ಸಂಕೋಚ ನಮ್ಮವರಿಗೆ. ಮೋಸ್ಟ್ ಆಫ್ ದ ಟೈಮ್ಸ್ ಹೆಲ್ಪ್ ಮಾಡೋ ಕೆಪಾಸಿಟಿ ನಮ್ಗಿರುತ್ತೆ. ನಾನೊಬ್ಳೆ ಹೆಲ್ಪ್ ಮಾಡಕ್ ಆಗತ್ತಾ? ಇನ್ನೊಂದು ಡಾಕ್ಟರ್ ಹತ್ರ ನಾನು ಕಳಿಸ್ಬೇಕಾಗಿ ಬರಬಹುದು. ಬಟ್ ಟುಗೆದರ್ ಜೊತೆಯಲ್ಲಿ ನಾವು ಹೆಲ್ಪ್ ಮಾಡಬಹುದು ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್. ಒಟ್ಟಿನಲ್ಲಿ ಋತು ಬಂದದ ನಂತರ ಜೀವನ ಶೈಲಿಯನ್ನ ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಬೇರೆ ಯಾವುದೇ ಸಮಸ್ಯೆ ಬಂದರೆ ನಿಮ್ಮಂತಹ ವೈದ್ಯರನ್ನ ಭೇಟಿ ಮಾಡಿದ್ರೆ ಅದಕ್ಕೊಂದು ಚಿಕಿತ್ಸೆಯನ್ನ ಕೊಡ್ತೀರಾ, ಅವರಿಗೆ ಮನಸ್ಥೈರ್ಯವನ್ನ ತುಂಬ್ತೀರಾ. ಹಾಗಾಗಿ ಜೀವನ ಚೆನ್ನಾಗಿರುತ್ತೆ. ಹೌದು, ಹಾಗಾಗಿ ನಮ್ಮ ಕೇಳುಗರೆಲ್ಲರೂ ಕೂಡ ಇವತ್ತು ನಿಮ್ಮ ಮಾತನ್ನ ಕಿವಿಗೊಟ್ಟು ಕೇಳಿದ್ದಾರೆ. ನಿಮ್ಮ ಒಂದಿಷ್ಟು ಭರವಸೆಯ ಮಾತುಗಳು ಕೂಡ ಅವರಿಗೆ ಶಕ್ತಿ ತುಂಬಿದೆ. ಡಾಕ್ಟರ್ ಗಿರಿಜಾ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಿಷ್ಟು ಭರವಸೆಯ ಮಾತುಗಳನ್ನು ಆಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 8095599998 8095599998. ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ. ಕರೆ ಮಾಡುವ ಪ್ರಯತ್ನ ಬೇಡ.
ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಕೆಬಿ ಗಿರಿಜಾರಾವ್, ಸ್ತ್ರೀರೋಗ ತಜ್ಞರು, ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್. ಇವರೊಂದಿಗೆ ಎಂಎಸ್ ಅನುಪಮಾ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.